ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ಚಾನಲ್. ನಾನು ಹರ್ಷಿತಾ. ನೋಡ್ತಾ ಇದ್ರಲ್ಲ ಫೋಟೋ ಫ್ರೇಮ್, ನಮ್ಮ ವೆಡ್ಡಿಂಗ್ ಫೋಟೋ ಅದು. ಅದ್ರ ಜೊತೆಗೆ ಫೋಟೋ ಫ್ರೇಮ್ಸ್ ಮನೆಯಲ್ಲಿ ಮಾಡಿದ್ದೆ. ನೀವು ಕೂಡ ಮನೆಯಲ್ಲಿ ಇದಂಥ ಪಿಸ್ತಾ ಸಿಪ್ಪೆಯನ್ನು ಯೂಸ್ ಮಾಡಿ ಫೋಟೋ ಫ್ರೇಮ್ ಮಾಡಬೇಕು ಅಂತಿದ್ರೆ ನನ್ನ ಜೊತೆಗೆ ಮಾಡಿ ಒಟ್ಟಿಗೆ ಅಂತ ಹೇಳ್ತಾ ಬನ್ನಿ ಮಾಡೋದು ಹೇಗೆ ನೋಡೋಣ. ಮೊದಲಿಗೆ ಒಂದು ಹಳೇದು ಮನೆಯಲ್ಲಿ ವೇಸ್ಟ್ ಅಂತ ಹೇಳಿದಂಥ ಒಂದು ಪೇಪರ್ದು ಏನಿತ್ತು ಪೀಸು, ಅದ್ರ ಜೊತೆಗೆ ವೈಟ್ ಶೀಟ್ನ ತೊಗೊಂಡು ನಾನಿಲ್ಲಿ ಆ ಶೀಟಿಗೆ ನೀಟಾಗಿ ವೈಟ್ ಶೀಟ್ನ ಅಂಟಿಸ್ಕೋತಿದ್ದೀನಿ ಅಂತ ಹೇಳ್ಬೋದು. ಅಂಟಿಸ್ಕೊಂಡು ನಾನು ಆಲ್ರೆಡಿ ತೋರಿಸಿದಂಥ ದೊಡ್ಡ ಪ್ಲೇಟ್ ಏನಿತ್ತು ಆ ಪ್ಲೇಟಲ್ಲಿ ಸರ್ಕಲ್ ಶೇಪ್ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋತಿದ್ದೀನಿ. ನೀಟಾಗಿ ಸರ್ಕಲ್ ಶೇಪ್ ಬರೋ ರೀತಿ ಕಟ್ ಮಾಡ್ಕೋಬೇಕು. ನಾನು ಮುಂಚೆನೇ ಗ್ಲೂ ಹಾಕಿ ನಂತರ ಕಟ್ ಮಾಡ್ತಿರೋದು. ಎರಡು ಬೇರೆ ಬೇರೆ ಕಟ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬರೋದಿಲ್ಲ. ಫಸ್ಟೇ ಗ್ಲೂ ಹಾಕಿ ಅದಾದಮೇಲೆ ಕಟ್ ಮಾಡೋದ್ರಿಂದ ನಿಮಗೆ ನೀಟಾಗಿ ಒಂದೇ ಶೇಪಲ್ಲಿ ಎರಡು ಕೂಡ ಒಟ್ಟಿಗೆ ಕಟ್ ಆಗಿರುತ್ತೆ ಅಂತ ಹೇಳ್ಬೋದು. ಇಟ್ಸ್ ಟೈಮ್ ಸೇವಿಂಗ್ ಕೂಡ. ನೆಕ್ಸ್ಟ್ ಬ್ಯಾಕ್ ಸೈಡ್ ಕೂಡ ನಾನು ಅದೇ ರೀತಿ ಶೀಟ್, ವೈಟ್ ಶೀಟ್ ಏನಿತ್ತು ಅದನ್ನು ಯೂಸ್ ಮಾಡಿಕೊಂಡು ಮತ್ತೆ ಕಟಿಂಗ್ ಮಾಡ್ತಿದ್ದೀನಿ. ನಿಮ್ಮ ಹತ್ರ ವೈಟ್ ಶೀಟ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ನೀವು ಎರಡು ಸೈಡು ಅಂಟಿಸಿ ಒಟ್ಟಿಗೆ ಕಟ್ ಮಾಡ್ಬೋದು. ನಾನು ಈ ರೀತಿ ಮಾಡಿಕೊಂಡೆ ಅಂತ ಹೇಳ್ತಿದ್ದೀನಿ. ನೆಕ್ಸ್ಟ್ ಫೋಟೋಗೆ ಅಂತ ನಾನಿಲ್ಲಿ ನನ್ನ ಚಿಕ್ಕ ಮಗನ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ನಂದು ಮತ್ತು ನಮ್ಮ ಹಸ್ಬೆಂಡ್ ಮತ್ತು ದೊಡ್ಡ ಮಗಂದಿದ್ದರಿಂದ ಚಿಕ್ಕ ಮಗನ ಮಾಡೋಣ ಅಂತ ಅವನು ಕೂಡ ಚಿಕ್ಕದು ಒಂದು ಕ್ಯಾಪ್ ಏನಿತ್ತು ಸರ್ಕಲ್ ಶೇಪು ಅದನ್ನು ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ನೋಡ್ತಾ ಇದ್ರಲ್ಲ ಎಷ್ಟು ನೀಟಾಗಿ ಸರ್ಕಲ್ ಶೇಪ್ ಬರೋ ರೀತಿಯೇ ಕಟ್ ಮಾಡ್ಕೊತಿದ್ದೀನಿ. ನೀವು ಕೂಡ ಇದೇ ರೀತಿ ಕಟ್ ಮಾಡಿಕೊಂಡು ಅದಕ್ಕೂ ಕೂಡ ಹಿಂದೆ ಬ್ಯಾಕ್ ಸೈಡಲ್ಲಿ ಗ್ಲೂ ಹಾಕಿ ನೀಟಾಗಿ ಸರ್ಕಲ್ ಶೇಪ್ ಮಧ್ಯದಲ್ಲಿ ಬರೋ ರೀತಿ ಸರ್ಕಲ್ ಶೇಪ್ಗೆ ಅಂಟಿಸ್ಕೊಳ್ಳಿ. ಅದಾದಮೇಲೆ ನೋಡ್ತಿದ್ರಲ್ಲ ಇವಾಗ ಅದು ಅಂಟ್ಕೊಳ್ಳುತ್ತೆ. ಪಿಸ್ತಾ ಸಿಪ್ಪೆಗಳು ಮನೆಯಲ್ಲಿ ಇರುತ್ತೆ, ಇಲ್ಲ ಅಂದರೆ ನೀವು ತಿಂದಾಗ ಬಿಸಾಡೋದ್ರ ಬದಲು ಎತ್ತಿಟ್ಕೊಂಡ್ರೆ ಅದನ್ನು ಈ ರೀತಿ ಯೂಸ್ ಮಾಡ್ಬೋದು. ಇದು ಕೆಲವ್ರಿಗೆ ಅನಿಸುತ್ತೆ ಏನು ಅಂತ, ಕೆಲವ್ರಿಗೆ ನಿಜವಾಗ್ಲೂ ಈ ಥರದ್ರಲ್ಲೆಲ್ಲ ಇಂಟ್ರೆಸ್ಟ್ ಇರುತ್ತೆ. ನನಗೂ ಕೂಡ ಇಂಟ್ರೆಸ್ಟು. ಮನೆಯಲ್ಲಿ ಫ್ರೀ ಟೈಮ್ ಇದ್ದಾಗ ನಮಗೂ ಕೂಡ ಒಂದು ನಾನು ಮಾಡಿದೆ ಅನ್ನೋ ತೃಪ್ತಿ ಇರುತ್ತೆ. ಹಾಗೆ ನಾವು ಕೂಡ ಒಂದು ಹೊಸದಾಗಿ ಏನೋ ಮಾಡ್ತಿದ್ದೀವಿ ಅಂತ ಅನಿಸುತ್ತೆ, ಮತ್ತು ಅದು ಲುಕ್ ನೈಸ್ ಅನಿಸುತ್ತೆ. ಅದನ್ನು ನೋಡಿದಾಗೆಲ್ಲ ನಾನು ಮಾಡಿದ್ದು ಅನ್ನೋ ಒಂದು ಅಪ್ರಿಸಿಯೇಷನ್ ನಮಗೆ ಕೊಟ್ಕೋಬೋದು. ಮತ್ತು ಇದನ್ನೆಲ್ಲ ಮಾಡಬೇಕಾದ್ರೆ ಮಕ್ಕಳನ್ನೂ ಜೊತೆಗೆ ಸೇರಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ಮಕ್ಕಳಿಗೂ ಕೂಡ ಅದು ಟೈಮ್ ನಮ್ಮ ಜೊತೆ ಸ್ಪೆಂಡ್ ಮಾಡಿದಾಗೂ ಆಗುತ್ತೆ, ಅವ್ರಿಗೂ ಕೂಡ ಒಂದು ಆ್ಯಕ್ಟಿವಿಟಿ ಅದು ಅನ್ನೋ ರೀತಿ ಆಗುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ಜೊತೆ ಅಥವಾ ನೀವು ಫ್ರೀ ಇದ್ದ ಅವರ್ಸಲ್ಲಿ ಮಾಡಿ ನೋಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಫೋಟೋ ಫ್ರೇಮ್ ಅಂತ ಹೇಳ್ಬೋದು. ಹ್ಯಾಂಗ್ ಮಾಡೋದ್ರಿಂದ ವಾಲ್ನಲ್ಲಿ ಫೋಟೋ ಫ್ರೇಮ್ಸ್ ನಾವು ದುಡ್ಡು ಕೊಟ್ಟು ತೊಗೊಂಡು ಬಂದು ಫೋಟೋ ಫ್ರೇಮ್ಸ್ನ ಹಾಕೋತೀವಿ. ಈ ರೀತಿ ಮಾಡೋದ್ರಿಂದ ನಮಗೂ ಒಂದು ಸ್ವಲ್ಪ ನಾವು ಆ್ಯಕ್ಟಿವ್ ಆಗಿರ್ತೀವಿ ಮತ್ತು ನಮ್ಮ ಒಂದು ಟ್ಯಾಲೆಂಟ್ ಹೊರಗಡೆ ಬರುತ್ತೆ ಅಂತ ಹೇಳ್ಬೋದು. ನನಗೂ ಇದರಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟು, ಹಾಗಾಗಿ ಮಾಡ್ತಿರ್ತೀನಿ. ನಿಮಗೂ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಿದ್ದೀನಿ. ನೋಡ್ತಾ ಇದ್ರಲ್ಲ ಪಿಸ್ತಾದು ಒಳಭಾಗ ಏನಿದೆ ಅದರಲ್ಲಿ ಎರಡು ಕಾರ್ನರ್ ಸೈಡ್ ಏನು ಬರುತ್ತೆ ಅಲ್ಲಿಗೆ ಗಮ್ ಹಾಕಿ ನೀಟಾಗಿ ಅಂಟಿಸ್ಕೋಬೇಕು. ಗಮ್ನ ನೀವು ನೀಟಾಗಿ ಹಾಕೋದ್ರಿಂದ ಅದು ಮಧ್ಯೆ ಯಾವತ್ತೂ ಬಿಟ್ಟು ಹೋಗೋದಿಲ್ಲ, ತುಂಬ ದಿನಗಳು ಅದು ಹಾಗೇ ಇರುತ್ತೆ. ಮತ್ತು ಬೀಳದೆ ಇರೋದ್ರಿಂದ ಅದು ತುಂಬ ದಿನ ನಿಮಗೆ ಬಾಳಿಕೆನೂ ಬರುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇರಲ್ಲ ಎಷ್ಟು ನೀಟಾಗಿ ಅಂಟಿಸ್ಕೊತಿದ್ದೀನಿ. ನಿಮ್ಮ ಮನೆಯಲ್ಲಿ ಫೆವಿಕಲ್ ಯೂಸ್ ಮಾಡೋದಿದ್ರೆ ಫೆವಿಕಲ್ ಯೂಸ್ ಮಾಡ್ಬೋದು. ನಾನು ಲಾಸ್ಟ್ ಟೈಮ್ ಫೆವಿಕಲ್ ಯೂಸ್ ಮಾಡಿದ್ದೆ, ಬಟ್ ಈ ಸಲ ಫ್ಯಾಬ್ರಿಕ್ ಗಮ್ ಇತ್ತು ಮನೆಯಲ್ಲಿ, ಅದನ್ನೇ ಯೂಸ್ ಮಾಡ್ಕೊಂಡು ಮಾಡೋಣ ಅಂತ ಹೇಳಿ ಯೂಸ್ ಮಾಡ್ಕೊಂಡು ಮಾಡ್ತಿದ್ದೀನಿ. ನಿಮಗೆ ಯಾವುದು ಬೆಸ್ಟ್ ಅನಿಸುತ್ತೋ ಆ ಗಮ್ನ ತೊಗೊಳ್ಳಿ. ಬಟ್ ಯಾವುದೇ ಗಮ್ ಆದರೂ ನೀಟಾಗಿ ಅಂಟೋವಂಥ ಗಮ್ ತೊಗೊಂಡ್ರೆ ನೀಟಾಗಿ ಬೇಗನೆ ಮಾಡ್ಬೋದು. ಹಾಗೆ ಪಿಸ್ತಾದಲ್ಲಿ ನೀವು ಈ ಕಪ್ಪಗಾಗಿರುವಂಥದ್ದು ಸಿಪ್ಪೆ ಮತ್ತು ಒಳಗಡೆ ಏನಾದರೂ ಗಲೀಜಿದ್ರೆ ಆ ಥರದನ್ನೆಲ್ಲ ಸೆಲೆಕ್ಟ್ ಮಾಡ್ಕೋಬೇಡಿ. ಚೆನ್ನಾಗಿರೋ ಪಿಸ್ತಾ ಸಿಪ್ಪೆನ ಸೆಲೆಕ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗೂ ಬರುತ್ತೆ. ಹಾಗೆ ತುಂಬ ಜನ ನಿಮಗೆ ನೋಡೋದಕ್ಕೂ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ತುಂಬ ದಿನಗಳು ಕೂಡ ನಿಮಗೆ ಅದು ಬಾಳಿಕೆಗೆ ಬರುತ್ತೆ, ತುಂಬ ವರ್ಷ ನೀವು ಇಡ್ಬೋದು ಅಂತಲೇ ಹೇಳ್ಬೋದು. ನೋಡ್ತಾ ಇದ್ರಲ್ಲ ಯಾವಾಗಲೂ ಸರ್ಕಲ್ಲು ಹೊರಗಡೆಯಿಂದನೇ ಒಳಗಡೆಗೆ ತೊಗೊಂಡು ಬರಬೇಕು. ಒಳಗಡೆಯಿಂದ ಹೊರಗಡೆ ಹೋಗೋಕ್ಕೆ ಹೋದರೆ ಅದು ಒಂದು ರೀತಿ ಬೆಟ್ಟ ಅನ್ನೋ ರೀತಿ ಅನಿಸ್ಬಿಡುತ್ತೆ. ಬಟ್ ಈ ರೀತಿ ಮಾಡೋದ್ರಿಂದ ಒಂದು ಸ್ವಲ್ಪ ಟ್ರೆಡಿಷ್ನಲ್ ಆಗೂ ಇರುತ್ತೆ, ಹಾಗೆ ಲುಕ್ ನೈಸ್ ಅನಿಸುತ್ತೆ, ಮತ್ತು ನಿಮ್ಮ ಒಂದು ಖುಷಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ನನಗಂತೂ ಈ ಥರದ್ರಲ್ಲಿ ಇಂಟ್ರೆಸ್ಟ್ ಇದೆ, ನಾನು ಮಾಡ್ತಿರ್ತೀನಿ. ನಿಮಗೂ ಇಷ್ಟ ಆದರೆ ನೀವು ಕೂಡ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಮನೆಯಲ್ಲಿ ನಿಮ್ಮ ಮಕ್ಕಳನ್ನ ಜೊತೆಗೆ ಸೇರಿಸ್ಕೊಂಡು ಮಾಡೋದ್ರಿಂದ ಎಸ್ಪೆಷಲಿ ನಾನು ಆವಾಗಲೇ ಕೂಡ ಹೇಳಿದ್ದೆ, ನಿಮ್ಮ ಮಕ್ಳಿಗೂ ಕೂಡ ಇದು ಒಂದು ಆ್ಯಕ್ಟಿವಿಟಿ ಆಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ
ಇರಿ ಅಂತಲೇ ಹೇಳ್ತೀನಿ. ಏಕೆಂದರೆ ಕೃಷ್ಣನ ಜನ್ಮಾಷ್ಟಮಿ ಇದು ನಾನು ಲಾಸ್ಟ್ ಟೈಮ್ ನನ್ನ ಮಗನ ಈ ಫೋಟೋದು ಕೂಡ ಹೇಗೆ ಮಾಡೋದು ಅಂತ ಹೇಳಿ ರೆಡಿ ಮಾಡೋದು ವಿಡಿಯೋ ಮಾಡಿ ಹಾಕಿದ್ದೆ, ಮತ್ತು ಶಾರ್ಟ್ಸ್ ಕೂಡ ಇದೆ. ನೀವೇನಾದರೂ ನೋಡಿಲ್ಲ ಅಂದರೆ ಒಂದ್ಸಲ ನೋಡಿ ಅಂತಲೇ ಹೇಳ್ತೀನಿ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂತ. ಇದನ್ನೆಲ್ಲ ನಾವು ವಾಲಲ್ಲಿ ಹಾಕಿದ್ರೆ ನಮಗೆ ಅದನ್ನು ನೋಡಿದಾಗ ಖುಷಿ ಆಗುತ್ತೆ, ಹಾಗೆ ಆ ಸ್ವೀಟ್ ಮೆಮೊರೀಸ್ ಕೂಡ ನಮಗೆ ಪದೇ ಪದೇ ನೆನಪಾಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ನೀಟಾಗಿ ಎರಡು ಸೈಡು ಗಮ್ ಹಾಕಿ ಪ್ರತಿಯೊಂದು ಸಿಪ್ಪೆ ಅಂದರೆ ಪಿಸ್ತಾದ ಸಿಪ್ಪೆ ಏನಿತ್ತು ಪ್ರತಿಯೊಂದು ಸಿಪ್ಪೆನೂ ಕೂಡ ಅಂಟಿಸ್ತಾ ಹೋಗಬೇಕು. ನೀಟಾಗಿ ಅಂಟಿಸೋದ್ರಿಂದ ಎಲ್ಲೂ ಗ್ಲೂ ಬಿಟ್ಕೊಳ್ದೇ ಇರೋ ರೀತಿ ನೀಟಾಗಿ ಅಂಟಿಸಿ, ಆವಾಗ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ತುಂಬ ಚೆನ್ನಾಗೂ ಇರುತ್ತೆ ಅಂತ ಹೇಳ್ಬೋದು. ವಾವ್, ನೋಡ್ತಾನೆ ಎಷ್ಟು ಬೇಗ ಕಂಪ್ಲೀಟ್ ಆಯಿತು ಅಂತ ನೋಡಿ. ಸ್ವಲ್ಪ ಡ್ರೈ ಆಗೋದಕ್ಕೆ ಟೈಮ್ ಕೊಡಿ. ಡ್ರೈ ಆದಮೇಲೆ ಅದನ್ನು ಉಲ್ಟಾ ತಿರುಗಿಸಿ. ನೀವು ಆಲ್ರೆಡಿ 2 ಸೈಡ್ಸ್ ಕೂಡ ವೈಟ್ ಶೀಟ್ ಅಂಟಿಸಿರೋದ್ರಿಂದ ಎಲ್ಲೂ ಮೆಶಿ ಅನಿಸಲ್ಲ, ಚೆನ್ನಾಗೂ ಕೂಡ ಕಾಣಿಸ್ತಿರುತ್ತೆ. ಮೇಲ್ಗಡೆ ನಿಮ್ಮ ಫೋಟೋವಿನ ಮೇಲ್ಭಾಗಕ್ಕೆ ಒಂದು ಲೈನ್ ಬರೋ ರೀತಿ ಗ್ಲೂ ಅಂದರೆ ಗಮ್ನ ಹಾಕಿ ಅದಕ್ಕೆ ನೀಟಾಗಿ ಒಂದು ಹ್ಯಾಂಗಿಂಗ್ ಥ್ರೆಡ್ನ ನೀವು ರೆಡಿ ಮಾಡಿಕೊಂಡು ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮನೆಯಲ್ಲಿ ಗಿಫ್ಟ್ಗೆ ಅಂತ ಬಂದಿದ್ದಂಥ ಒಂದು ಹ್ಯಾಂಗಿಂಗ್ ಅಂದರೆ ಗಿಫ್ಟ್ ಟೇಪ್ ಇತ್ತು. ಆ ಟೇಪ್ನೇ ನಾನಿಲ್ಲಿ ಹ್ಯಾಂಗಿಂಗ್ ಟೇಪಾಗಿ ಯೂಸ್ ಮಾಡಿದೆ, ತುಂಬ ಚೆನ್ನಾಗಿ ಬರುತ್ತೆ ಅಂತ. ನೋಡ್ತಾರಲ್ಲ ಎಷ್ಟು ಚೆನ್ನಾಗಿ ಮುದ್ದಾಗಿ ಕ್ಯೂಟಾಗಿ ಬಂತು ನಮ್ಮ ಫ್ಯಾಮಿಲಿ ಒಂದು ಫ್ರೇಮ್ ಅಂತ ಹೇಳಿ. ನಿಮಗೇನಾದರೂ ಇಷ್ಟ ಆಗಿದೆ ನನ್ನ ಚಾನಲ್ನ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.